ಓವನ್ ಇಲ್ಲದೆ ಮನೆಯಲ್ಲೇ ಸುಲಭವಾಗಿ ವೆನಿಲಾ ಪೇಸ್ಟ್ರಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇದಕ್ಕೆ ನಾನಲ್ಲಿ ಒಂದು ಮಿಕ್ಸಿಂಗ್ ಬೌಲ್ಗೆ ನಾನಲ್ಲಿ ವಿಪ್ಪಿಂಗ್ ಕ್ರೀಮ್ ಪೌಡ್ರ್ ಸಿಗುತ್ತೆ ನಿಮಗೆ ಮಾರ್ಕೆಟಲ್ಲಿ, ಅದನ್ನು ತೊಗೊಂಡಿದ್ದೀನಿ. ಒಂದು ಅರ್ಧ ಕಪ್ ಆಗುವಷ್ಟು ವಿಪ್ಪಿಂಗ್ ಕ್ರೀಮ್ ಪೌಡರ್ ಹಾಕ್ಕೊಂಡಿದ್ದೀನಿ ಮಿಕ್ಸಿಂಗ್ ಬೌಲ್ಗೆ. ಇದಕ್ಕೆ ನೋಡಿ 1/4 ಕಪ್ ಆಗುವಷ್ಟು ಹಾಲನ್ನು ಕಾಯಿಸಿ ಆರಿಸಿರುವಂಥ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಅಥವಾ ನೀವು ತಣ್ಣಗೆ ಇರುವಂಥ ನೀರನ್ನು ಕೂಡ ಬಳಸ್ಬೋದು. 1/4 ಕಪ್ ಆಗುವಷ್ಟು ಇದನ್ನು ಕ್ಲೀನಾಗಿ ಗಂಟುಗಳಿಲ್ಲದೆ ಥರ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಸ್ಪ್ಯಾಚುಲಾಯಿಂದನೋ ಅಥವಾ ವಿಸ್ಕರಿಂದನೋ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದನ್ನು ತೊಗೊಂಡು ಫ್ರಿಜ್ಜಲ್ಲಿ ಇಡ್ತೀನಿ, ಫ್ರೀಝರಲ್ಲಿ ಇಡ್ತೀನಿ ಒಂದು 10-15 ನಿಮಿಷ. ಅಷ್ಟರಲ್ಲಿ ಕೇಕ್ ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಣ. ತುಂಬ ಸಿಂಪಲ್ಲಾಗಿ ಮಾಡೋದು ತೋರಿಸ್ತಾ ಇದ್ದೀನಿ. ವಿಡಿಯೋನ ಖಂಡಿತವಾಗ್ಲೂ ಕೊನೆವರೆಗೂ ನೋಡಿ. ತುಂಬ ಸಿಂಪಲ್ಲಾಗಿ ನೀವು ಕೂಡ ನಿಮ್ಮ ಮಕ್ಕಳಿಗೆ ಮನೆಯಲ್ಲಿ ಮಾಡಿಕೊಡ್ಬೋದು. ಒಂದು ಮಿಕ್ಸರ್ ಜಾರ್ಗೆ ಅರ್ಧ ಕಪ್ ಆಗುವಷ್ಟು ಸಕ್ಕರೆ, 1/4 ಕಪ್ ಆಗುವಷ್ಟು ರಿಫೈನ್ಡ್ ಆಯಿಲ್ನ ಬಳಸಿದ್ದೀನಿ. ರಿಫೈನ್ಡ್ ಆಯಿಲ್ ಬಳಸಿದ್ರೆ ತುಂಬಾ ಪರ್ಫೆಕ್ಟಾಗಿ ಕೇಕ್ ಮಾಡ್ಬೋದು. 1/4 ಕಪ್ ಆಗುವಷ್ಟು ಮೊಸರನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇದನ್ನು ನುಣ್ಣಗೆ ರುಬ್ಕೊಂಡು ಬರೋಣ. ನೋಡಿ, ಒಂದು 20-30 ಸೆಕೆಂಡ್ ರುಬ್ಕೊಂಡ್ರೆ ಈ ಥರ ನಿಮಗೆ ಮಿಕ್ಸ್ಚರ್ ರೆಡಿ ಆಗುತ್ತೆ. ಇವಾಗ ಇದಕ್ಕೇ ನಾನು ಜರಡಿ ಹಿಡಿದು ತೊಗೊಂಡಂಥ ಮೈದಾ ಹಿಟ್ಟನ್ನು ನಾನಲ್ಲಿ ಬಳಸ್ತಾ ಇದ್ದೀನಿ. 1 ಕಪ್ ಆಗುವಷ್ಟು. ಈ ಮೆಜರ್ಮೆಂಟ್ಸ್ ಏನಿದೆ ನೋಡಿ ಎಲ್ಲವನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನೀವು ಮಾಡಬೇಕು ಅಂದ್ಕೊಂಡ್ರೆ ಅಲ್ಲಿ ನೋಡ್ಕೊಂಡು ಮಾಡ್ಕೋಬೋದು. ಇದಕ್ಕೆ ನೋಡಿ ಅರ್ಧ ಕಪ್ ಆಗುವಷ್ಟು ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಲನ್ನು 2 ಸ್ಟೆಪ್ಪಾಗಿ ನಾನು ಇಲ್ಲಿ ಹಾಕ್ಕೊಂಡು ರುಬ್ಕೊಳ್ತೀನಿ. ಇದನ್ನು ಕೂಡ ಅಷ್ಟೇ ಒಂದು 30-40 ಸೆಕೆಂಡ್ ಕೈ ಬಿಡ್ದಾಗೆ ರುಬ್ಕೊಳ್ಬೇಕು ಚೆನ್ನಾಗಿ, ಯಾವುದೇ ಗಂಟುಗಳಿರಬಾರ್ದು. ಇವಾಗ ನೋಡಿ ಈ ಥರ ಬ್ಯಾಟರ್ ರೆಡಿ ಆಯಿತು. ನಮಗೆ ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು ಬ್ಯಾಟರ್ದು. ಸೊ ನೋಡಿ, ಈ ಥರ ಎತ್ತಿ ಬಿಟ್ಟರೆ ಕ್ಲೀನಾಗಿ ಫ್ರೀ ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿ ಅಂತ ಹೇಳ್ತೀವಿ, ಆ ಥರ ಇರಬೇಕು. ಇವಾಗ ನಮಗೆ ಕೇಕ್ ಬ್ಯಾಟರ್ ರೆಡಿ ಆಯಿತು. ಒಂದು ವೇಳೆ ನಿಮ್ಗೆ ಈ ಬ್ಯಾಟರ್ ಸ್ವಲ್ಪ ಗಟ್ಟಿ ಅಂತ ಅನಿಸಿದ್ರೆ ಈ ಟೈಮ್ನಲ್ಲಿ ಮತ್ತೆ ನೀವು ಒಂದು 1/4 ಕಪ್ ಆಗುವಷ್ಟು ಹಾಲನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ನನಗಿದು ಕರೆಕ್ಟಾಗಿದೆ, ನಾನು ಸೇರಿಸ್ಕೊಳ್ತಾ ಇಲ್ಲ. ಇವಾಗ ನೋಡಿ 1 ಟೀ ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಟೀ ಸ್ಪೂನ್ ಆಗುವಷ್ಟು ಬೇಕಿಂಗ್ ಸೋಡಾ. ಈ ಬೇಕಿಂಗ್ ಪೌಡ್ರ್, ಬೇಕಿಂಗ್ ಸೋಡಾ ಪ್ರಮಾಣ ಏನಿದೆ ಕರೆಕ್ಟಾಗಿ ಹಾಕ್ಕೊಂಡ್ರೆ ಮಾತ್ರ ನಿಮಗೆ ಪರ್ಫೆಕ್ಟ್ ಆಗಿರೋಂಥ ಕೇಕು ರೆಡಿ ಆಗುತ್ತೆ. ಇವಾಗ ನೋಡಿ ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡ್ರ್ ಹಾಕಾದ್ಮೇಲೆ ಕ್ಲೀನಾಗಿ ರೌಂಡ್ ಕಟ್ ಡೈರೆಕ್ಷನಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಕ್ಲೀನಾಗಿ ಕರಗಿದ್ಮೇಲೆ ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡ್ರ್ ಎಲ್ಲ ಕರಗಾದ್ಮೇಲೆ 1-2 ಡ್ರಾಪ್ಸ್ ಆಗೋಷ್ಟು ವೆನಿಲಾ ಎಸೆನ್ಸ್ ಹಾಕ್ಕೊಂಡಿದ್ದೀನಿ ನಾನು. ವೆನಿಲಾ ಎಸೆನ್ಸ್ ಹಾಕಾದ್ಮೇಲೆ ಇದನ್ನು ಕೂಡ ಒಂದು 2 ಸರಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಮಗೆ ಈ ಕೇಕ್ ಬ್ಯಾಟರ್ ಏನಿದೆ ಕೇಕ್ ಮಾಡ್ಕೊಳ್ಳಿಕ್ಕೆ ರೆಡಿ ಆಯಿತು. ನಾನಲ್ಲಿ ಒಂದು ಕೇಕ್ ಟಿನ್ಗೆ ಆಲ್ರೆಡಿ ಬಟರ್ ಪೇಪರನ್ನು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಮ ಹತ್ರ ಬಟರ್ ಪೇಪರ್ ಇಲ್ಲ ಅಂದರೆ ಎಣ್ಣೆನ ಗ್ರೀಸ್ ಮಾಡಿ ಮೈದಾ ಹಿಟ್ಟನ್ನು ಡಸ್ಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಹಾಕಾದ್ಮೇಲೆ ಈ ಥರ ಒಂದು 2-3 ಸರಿ ಟ್ಯಾಪ್ ಮಾಡ್ಕೊಳ್ಳಿ. ಏರ್ ಬಬಲ್ಸ್ ಇದ್ದರೆ ಹೋಗುತ್ತೆ. ಇವಾಗ ಇದನ್ನು ಈ ಕೇಕ್ ಟಿನ್ ಏನಿದೆ ನೋಡಿ, ಆಗಲೇ 15 ನಿಮಿಷ ಮುಂಚೆನೇ ಪ್ರೀ ಹಿಟ್ಕಿಟ್ಟಂಥ ಕಡಾಯಿನಲ್ಲಿ ಇಟ್ಟು ಮುಚ್ಚಳ ಮುಚ್ಚಿ ನಾನಿಲ್ಲಿ ಇದನ್ನು ಒಂದು 35-45 ನಿಮಿಷ ಬಿಡ್ತೀನಿ ಲೋ ಫ್ಲೇಮ್ನಲ್ಲಿ. ಇವಾಗ ನೋಡಿ, ಅಷ್ಟರಲ್ಲಿ ನಾವು ವಿಪ್ಪಿಂಗ್ ಕ್ರೀಮನ್ನು ರೆಡಿ ಮಾಡ್ಕೊಳ್ಳೋಣ. ಆವಾಗಲೇ ಫ್ರೀಝರಲ್ಲಿ ಇಟ್ಟಂಥ ಈ ವಿಪ್ಪಿಂಗ್ ಕ್ರೀಮಿನ ಇದನ್ನು ತೊಗೊಂಡು ನೋಡಿ ಈ ಥರ ನೀವು ಎಲೆಕ್ಟ್ರಿಕ್ ಬೀಟರ್ ಇದೆ ನನ್ನ ಹತ್ರ, ಇದರಿಂದ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ಬೇಕೇ ಬೇಕು, ಎಲೆಕ್ಟ್ರಿಕ್ ಬೀಟರ್ ಇದ್ದರೆ ಮಾತ್ರ ನಾವು ಈ ವಿಪ್ಪಿಂಗ್ ಕ್ರೀಮ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈ ಥರ ಕೈ ಬಿಡ್ದಾಗೆ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ಥರ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಗಟ್ಟಿ ಆಗೋವರೆಗೂ ನೀವು ಕೈ ಬಿಡ್ದಾಗೆ ಮಾಡಿಕೊಂಡ್ರೆ ತಕ್ಷಣವೇ ಗಟ್ಟಿ ಆಗುತ್ತೆ. ಒಂದು 15-20 ನಿಮಿಷ ಮಾಡ್ಕೊಂಡಿದ್ದೀನಿ. ಆವಾಗ ಈ ಥರ ಗಟ್ಟಿ ಕನ್ಸಿಸ್ಟೆನ್ಸಿಲಿ ನಮಗೆ ಕ್ರೀಮ್ ರೆಡಿಯಾಗಿದೆ. ಯಾವ ಥರ ಇರಬೇಕಂದ್ರೆ ಕ್ರೀಮು, ಈ ಮಾಡ್ಕೊಂಡಿರೋಂಥ ಈ ಬೌಲ್ ಏನಿದೆ ಇದನ್ನು ತಿರುಗಿಸಿ ಈ ಥರ ಬಿಟ್ಟರೆ ಬೀಳಬಾರ್ದು, ಕ್ರೀಮು ಗಟ್ಟಿಯಾಗಿ ಹಾಗೆ ಕೂತ್ಕೊಳ್ಬೇಕು. ಇವಾಗ ಇದನ್ನು ಮತ್ತೆ ನಾನು ಫ್ರೀಝರಲ್ಲಿ ಇಡ್ತೀನಿ 15 ನಿಮಿಷ. ಅಷ್ಟರಲ್ಲಿ ನೋಡಿ ಒಂದು ಕೇಕನ್ನು ಚೆಕ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಒಂದು 40 ನಿಮಿಷ ಆಗಿದೆ, ಪರ್ಫೆಕ್ಟಾಗಿ ಇದು ಕೂಡ ಆಗಿದೆ. ಇದನ್ನು ಕೂಡ ತೆಗೆದು ನಾನು ಇಲ್ಲಿ ಪ್ಲೇಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಪೂರ್ತಿಯಾಗಿ ತಣ್ಣಗಾಗಬೇಕು. ನಾನಿಲ್ಲಿ ಇದನ್ನು ನೋಡಿ ಅನ್ಮೋಲ್ಡ್ ಮಾಡ್ಕೊಂಡಾದಮೇಲೆ ಪೂರ್ತಿ ತಣ್ಣಗಾಗೋಕ್ಕೆ ಬಿಡ್ತೀನಿ. ಸೊ ಈ ಥರ ಉಲ್ಟಾ ಹಾಕಿದ್ರೆ ನೋಡಿ ಎಷ್ಟು ಈಸಿಯಾಗಿ ಕೇಕ್ ಟಿನ್ಗೆ ಒಂದು ಸ್ವಲ್ಪನೂ ಅಂಟ್ಕೊಂಡಿಲ್ಲ.
ಬಟರ್ ಪೇಪರ್ ಹಾಕೋದ್ರಿಂದ ಇದೇ ಒಂದು ಹೆಲ್ಪ್ ಆಗೋದು, ಅಂಟ್ಕೊಳ್ಳೋದಿಲ್ಲ. ಹಾಕದೇ ಇದ್ರೂ ಕೂಡ ಅಂಟ್ಕೊಳ್ಳೋದಿಲ್ಲ. ಚೆನ್ನಾಗಿ ನೀವು ಬೇಕ್ ಮಾಡಬೇಕು. 40 to 45 ಮಿನಿಟ್ಸ್ ಬೇಕ್ ಮಾಡಿದ್ರೆ ಚೆನ್ನಾಗಾಗುತ್ತೆ. ಇವಾಗ ನೋಡಿ ಪೂರ್ತಿಯಾಗಿ ತಣ್ಣಗಾಗಿದೆ ಕೇಕು. ಮೇಲ್ಗಡೆ ಇರುವಂಥ ಒಂದು ಲೇಯರ್ ಏನಿದೆ ಅದನ್ನು ತೆಗೆದು ಬಿಡ್ತಾ ಇದ್ದೀನಿ, ಯಾಕಂದರೆ ಕ್ರೀಮನ್ನ ನಾವು ಇದು ಮಾಡ್ಕೊಳ್ಬೇಕಲ್ಲ, ಹಾಗಾಗಿ. ಇವಾಗ ನೋಡಿ ಒಂದು ದಾರದ ಸಹಾಯದಿಂದ ಈ ಥರ ಕೇಕನ್ನು ಕ್ಲೀನಾಗಿ ಕಟ್ ಮಾಡ್ಕೊಳ್ಬೋದು, ಅಥವಾ ನೀವು ಚಾಕುವಿಂದ ಕೂಡ ಕ್ಲೀನಾಗಿ ಕಟ್ ಮಾಡ್ಕೊಳ್ಬೋದು. ಈ ಥರ ಥ್ರೆಡ್ನಿಂದ ಆದರೆ ಕ್ಲೀನಾಗಿ ಕಟ್ ಆಗುತ್ತೆ ಒಂದೇ ಸಮನಾಗಿ. ಇವಾಗ ನೋಡ್ತಿರ್ಬೋದು ಕಟ್ಟಾಯಿತು. ಈ ಥರ ಒಂದೇ ಸಮ ಕಟ್ಟಾಗುತ್ತೆ ಥ್ರೆಡ್ಡಿಂದ ಮಾಡಿದ್ರೆ. ನೋಡ್ತಿರ್ಬೋದು ಕೇಕ್ ಟೆಕ್ಸ್ಚರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಸಾಫ್ಟಾಗಿ ಪ್ಲಫಿಯಾಗಿ ಬಂದಿತ್ತು. ಇವಾಗ ನೋಡಿ ಆವಾಗಲೇ ನಾನು ಫ್ರೀಝರಲ್ಲಿ ಮತ್ತೆ ಇಟ್ಟಂಥ ಈ ಕ್ರೀಮನ್ನು ಮತ್ತೆ ತೊಗೊಂಡ್ಬಂದಿದ್ದೀನಿ. ಒಂದು 10 ನಿಮಿಷ ಇಟ್ಟಿದ್ದೆ. ಇದರಲ್ಲಿ ಅರ್ಧ ಭಾಗದ ಕ್ರೀಮನ್ನು ಒಂದು ಬೇರೆ ಬೌಲ್ಗೆ ತೆಗಿತಾ ಇದ್ದೀನಿ. ಇದಕ್ಕೆ ನಾನು ಯೆಲ್ಲೋ ಫುಡ್ ಕಲರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಇವಾಗ ತಕ್ಷಣವೇ ಮಿಕ್ಸ್ ಮಾಡ್ಕೊಳ್ಳೋಣ ಕ್ಲೀನಾಗಿ. ಸೊ ನೋಡಿ ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇವಾಗ ನಾವು ಕೇಕನ್ನು ಡೆಕೋರೇಟ್ ಮಾಡ್ಕೊಳ್ಳೋಣ, ಅಂದರೆ ವಿಪ್ ಮಾಡ್ಕೊಳ್ಳೋಣ. ಕ್ರೀಮ್ ಕೂಡ ರೆಡಿ ಇದೆ. ಇವಾಗ ನೋಡಿ ಒಂದು ಬೌಲ್ ಈ ಥರ ಉಲ್ಟಾ ಇಟ್ಕೊಂಡು ಅದ್ರ ಮೇಲ್ಗಡೆ ಒಂದು ಚಿಕ್ಕ ಪ್ಲೇಟ್ ಇಟ್ಕೊಂಡಿದ್ದೀನಿ. ಪ್ಲೇಟ್ ಮೇಲ್ಗಡೆ ಸ್ವಲ್ಪ ಕ್ರೀಮನ್ನು ಹಾಕ್ಕೊಂಡು ಇದ್ರ ಮೇಲ್ಗಡೆ ನೋಡಿ ಈ ಕೇಕು ಬೇಸ್ ಬರುತ್ತಲ್ಲ ಅದರ ಮೇಲ್ಗಡೆ ಸ್ವಲ್ಪ ಮತ್ತೆ ಕ್ರೀಮ್ ಹಾಕ್ಕೊಂಡು ಕೇಕನ್ನು ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಇವಾಗ ನಾವು ಆವಾಗಲೇ ಮಾಡಿಟ್ಕೊಂಡಂಥ ಕ್ರೀಮ್ ಏನಿದೆ ನೋಡಿ, ವಿಪ್ಪಿಂಗ್ ಕ್ರೀಮ್, ಇದನ್ನು ಈ ಥರ ಕೇಕ್ಗೆ ಹಚ್ಕೊಳ್ಳಿ ಚೆನ್ನಾಗಿ. ಒಂದು ಸ್ಪ್ಯಾಚುಲಾಯಿಂದ ಕ್ಲೀನಾಗಿ ಹಚ್ಕೊಳ್ಳಿ, ಅಥವಾ ನಿಮ್ಮ ಹತ್ರ ಸ್ಪೂನ್ ಇದ್ದರೆ ಸ್ಪೂನಿಂದ ಕೂಡ ಹಚ್ಕೊಳ್ಬೋದು. ನೋಡಿ ಈ ಥರ ಎಲ್ಲ ಕಡೆ ಈವನ್ನಾಗಿ ನೀವು ಸ್ಪ್ರೆಡ್ ಮಾಡ್ಕೊಳ್ಬೇಕು ಕ್ರೀಮನ್ನು. ನೋಡಿ ಈ ಥರ ಸುತ್ತಲೂ ನಾನಿಲ್ಲಿ ಈವನ್ನಾಗಿ ಬರೋ ಥರ ಸೆಟ್ ಮಾಡಿಕೊಂಡು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಕ್ರೀಮನ್ನ. ಸೊ ನೋಡಿ ಈ ಥರ ಎಲ್ಲೂ ಕೂಡ ಸ್ಪೇಸ್ ಕಾಣಿಸ್ಬಾರ್ದು, ನಿಮಗೆ ಕೇಕ್ ಕಾಣಿಸ್ಬಾರ್ದು, ಆ ಥರ ನೀವು ಕ್ರೀಮನ್ನು ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ಇವಾಗ ನೋಡಿ ಯೆಲ್ಲೋ ಕಲರ್ ಕ್ರೀಮ್ ಏನಿದೆ ನೋಡಿ, ಇದಕ್ಕೆ ನಾನೊಂದು ಕೋನ್ ತೊಗೊಂಡಿದ್ದೀನಿ. ಕೇಕ್ ಕೋನ್ ಇದೆ, ಅದರಲ್ಲಿ ಒಂದು ಸ್ಟಾರ್ ಆಕಾರದ್ದು ಒಂದು ಅಚ್ಚನ್ನು ಹಾಕ್ಕೊಂಡಿದ್ದೀನಿ. ಇದರೊಳಗಡೆ ಆ ಕ್ರೀಮನ್ನು ಹಾಕ್ಕೊಂಡು ನೋಡಿ ಈ ಥರ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಮೇಲ್ಗಡೆ ಸ್ವಲ್ಪ ಡೆಕೋರೇಟಿವ್ ಆಗಿ ಯೆಲ್ಲೋ ಕಲರ್ನಲ್ಲಿ ನಾವು ಫ್ಲವರ್ಸನ್ನು ಬಿಡಿಸ್ಕೊಳ್ಳೋಣ. ಈಗ ನೋಡಿ ನಾನಿಲ್ಲಿ ಸುತ್ತಲೂ ಈ ಥರ ಫ್ಲವರ್ಸ್ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನಿಮ್ಮ ಇಷ್ಟದ ಪ್ರಕಾರ ನೀವು ಇಲ್ಲಿ ಫ್ಲವರ್ಸನ್ನು ಬಿಡಿಸ್ಕೊಳ್ಬೋದು, ಅಂದರೆ ಹಾಕೋಬೋದು ಇದರಿಂದ. ಸೊ ನಾನಿಲ್ಲಿ ಸಿಂಪಲ್ಲಾಗಿ ಮಾಡ್ತಿರೋದ್ರಿಂದ ಈ ಥರ ಸಿಂಪಲ್ಲಾಗಿ ಒಂದು ಫ್ಲವರನ್ನು ಹಾಕ್ಕೊಂಡಿದ್ದೀನಿ ಸುತ್ತಲೂ. ಮನೆಯಲ್ಲಿ ನೀವು ಈ ಥರ ಮಕ್ಕಳಿಗೆ ಯಾವಾಗಾದರೂ ಕೇಳಿದಾಗ ಮಾಡಿಕೊಡ್ಬೋದು. ತುಂಬಾ ಸಿಂಪಲ್ಲು, ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ಮನೆಯಲ್ಲಿ ಕೇಕ್ ಮಾಡಿರೋದು ಅಂತ, ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ನೋಡಿ ತುಂಬ ಚೆನ್ನಾಗಾಗಿತ್ತು ನಾನು ಮಾಡಿದ್ದಾಗ. ಈ ವಿಧಾನಗಳನ್ನು ನೀವು ಕೂಡ ಫಾಲೋ ಮಾಡಿಕೊಂಡು ಒಂದ್ಸರಿ ನೀವು ಕೂಡ ಇದನ್ನು ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ ಕೇಕು. ತುಂಬ ಖುಷಿಯಾಗುತ್ತೆ ಈ ಥರ ಬೇಕ್ರಿಯಲ್ಲಿ ಸಿಗುವಂಥ ಒಂದು ಕೇಕನ್ನು ಮನೆಯಲ್ಲೇ ಮಾಡಿದಾಗ. ಸೊ ನೋಡಿ ಈ ಥರ ನಡುವೆ ಕೂಡ ನಾನು ಫ್ಲವರ್ಸನ್ನು ಬಿಡಿಸ್ಕೊಳ್ತಾ ಇದ್ದೀನಿ. ಒಂದು ಸಿಂಪಲ್ ಆಗಿರೋಂಥ ಕೇಕ್ ಅಂತ ಹೇಳ್ಬೋದು. ಮೇಲ್ಗಡೆ ನೀವು ಬೇಕಿದ್ದರೆ ಚೆರ್ರಿ ಇದ್ದರೆ ಚೆರ್ರಿ ಹಾಕ್ಕೊಳ್ಬೋದು, ಅಥವಾ ನಾನಲ್ಲಿ ಟೂಟಿ ಫ್ರೂಟಿ ಹಾಕ್ಕೊಂಡಿದ್ದೀನಿ. ನಾನಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ, ನೋಡ್ತಿರ್ಬೋದು ತುಂಬ ಪರ್ಫೆಕ್ಟಾಗಿ ಬಂದಿತ್ತು. ಸೊ ನಾನಿಲ್ಲಿ ಕಟ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.